ಎಲ್ರಿಗೂ ನಮಸ್ಕಾರ. ಸದ್ಯಕ್ಕೆ ಬಿಗ್ ಅಪ್ಡೇಟ್ ಏನು ಬರಲಾತ್ತಾರ, ಹಾರ್ದಿಕ್ ಪಾಂಡ್ಯ ಅವ್ರ ಮೇಲೆ FIR ಹಾಕ್ಯಾರ್ತೆ. ಸೊ ಆ FIR ಇದಕ್ಕೆ ಹಾಕಿರೋ ಹಂಗೆ ಹಾರ್ದಿಕ್ ಪಾಂಡ್ಯ ಮೇಲೆ ಕೇಸ್ ಇದಕ್ಕೆ ಆಗೈತೆ. ಈ ವಿಡಿಯೋ ಫುಲ್ ತಿಳ್ಕೊಂಡು ವಿಡಿಯೋನ ಕೊನೆಯವ್ರು ತಿಳ್ಕೊರಿ. ಹಂಗೆ ವಿಡಿಯೋಕೊಂಡು ಕೊನೆಯವ್ರು ನೋಡ್ರಿ, ಹಾಗೆ ವಿಡಿಯೋಕೊಂಡು ಲೈಕ್ ಮಾಡ್ಕೊರಿ. ಎಸ್, ಈ FIR ಬಗ್ಗೆ ತಿಳ್ಕೊಳಕ್ಕೆ ಹೋಗ್ಬೇಕಾರೆ ನಾವು ಇದು ಮಾನ್ಯ ವರ್ಲ್ಡ್ ಕಪ್ ನಡೀತಿಲ್ಲ, ವರ್ಲ್ಡ್ ಕಪ್ ಫೈನಲ್ಗೆ ಹೋಗ್ಬೇಕು. ವರ್ಲ್ಡ್ ಕಪ್ ಫೈನಲ್ಗೆ ಇಂಡಿಯಾ 96ರಲ್ಲೇ ಏನು ನ್ಯೂಜಿಲ್ಯಾಂಡ್ದವ್ರ ಮೇಲೆ ಗೆಲ್ತು, ಅವಾಗ ಹಾರ್ದಿಕ್ ಪಾಂಡ್ಯ ಅವರು ಇದು ಕೊಟ್ಟಿದ್ದು ಇಂಡಿಯನ್ ಫ್ಲ್ಯಾಗ್ ಅವಮಾನ ಮಾಡ್ಯಾರ್ತೇಳಿ ಪುನಾದ ಒಬ್ಬ ವಕೀಲರು ಇನ್ನು ಕೇಸ್ ಕೇಸ್ ಕೊಟ್ಟಾರು ಹಾರ್ದಿಕ್ ಪಾಂಡ್ಯ ಅವ್ರ ಮೇಲೆ. ಏನಾಯ್ತಂದ್ರೆ ಅದು ಕತೆ ಏನಾಯ್ತಂದ್ರೆ, ಇಲ್ಲಿ ಆ ಫೈನಲ್ ದಿವಸ ಏನೈತಿ, ಫೈನಲ್ ಗೆದ್ದಾದ್ಮೇಲೆ ಆಲ್ಮೋಸ್ಟ್ ಇಂಡಿಯನ್ ಎಲ್ಲ ಪ್ಲೇಯರ್ಸ್ಗಳು ಅವರ ಇಲ್ಲಿ ಕೊಳಂತಕ ಇಲ್ಲಿ ಏನೈತಿ ಇಂಡಿಯನ್ ಫ್ಲ್ಯಾಗ್ ಕಟ್ಕೊಂಡು ಎಲ್ಲ ಕಡೆ ಡ್ಯಾನ್ಸ್ ಮಾಡೋದು, ಅಲ್ಲಿ ಸೆಲೆಬ್ರೇಷನ್ ಮಾಡ್ಲತ್ತರು, ವಿಚ್ ಈಸ್ ವೆರಿ ಗುಡ್. ಅದನ್ನು ತಪ್ಪತ್ತಲ್ಲ, ಇದು ಸೆಲೆಬ್ರೇಷನ್ ಮಾಡೋದು, ಅದನ್ನ ಕಟ್ಕೊಂಡು ಸೆಲೆಬ್ರೇಷನ್ ಮಾಡೋದಾಗಿರ್ಬೋದು, ಪ್ರೈಸ್ ತೊಗೋಬೋದಾಗಿರ್ಬೋದು, ವಿಕ್ಟ್ರಿ ಪರೇಡ್ ಏನು ಮಾಡ್ಲತ್ತರ ಎಲ್ಲ ಮಾಡ್ಲತ್ತಿದ್ರು. ಈಗ ಏನು FIR ಇದು ಕಾರ್ಡಾಗಿ ಕೊಟ್ಟಾರಂದ್ರೆ, ಒಬ್ಬ ಪುಣೆ ವಕೀಲರವರು ಅವ್ರು ಎದಕ್ಕೆ ಕೊಟ್ಟಾರಂದ್ರೆ, ಏನು ಇಂಡಿಯನ್ ಫ್ಲ್ಯಾಗ್ ಹಾಕೊಂಡ್ರ, ಆ ಫ್ಲ್ಯಾಗ್ ಹಾಕೊಂಡಿದ್ದ ಟೈಮ್ದಾಗ ಅವರು ಅವ್ರ ಗರ್ಲ್ಫ್ರೆಂಡ್ ಜೊತೆ ಏನೋ ಡ್ಯಾನ್ಸ್ ಮಾಡೋದಾಗಿರ್ಬೋದು, ಹಂಗೆ ಏನೈತಿ ಅವ್ರ ಇಬ್ಬರು ಕ್ಲೋಸ್ ಆಗಿದ್ದಿರ್ತ, ಕ್ಲೋಸ್ ಆಗಿ ಮೂವ್ ಮಾಡಿದಿರ್ತ. ಇದು ತಪ್ಪು, ಇದು ನಮ್ಮ ದೇಶಕ್ಕೆ ದೇಶದ ಧ್ವಜಕ್ಕೆ ಮಾಡಿದ ಅವಮಾನ ಅಂತೇಳಿ ಅವರು ಸ್ಟೇಟ್ಮೆಂಟ್ ಕೊಟ್ಟಾರೆ ನ್ಯೂಸ್ದವ್ರಿಗೆ. ನೀವು ಪ್ರಕಾರ ಏನಾಯ್ತೈತಿ ಒಂದು ಏನೋ ನ್ಯೂಸ್ ಇದು ಐತಿ, ಅದಕ್ಕೆ ಸ್ಟೇಟ್ಮೆಂಟ್ ಕೊಟ್ಟಾರ. ಏನಪ್ಪ ಅಂದ್ರೆ ಕ್ಲಿಯರಾಗಿ ಹೇಳ್ಯಾರ ಅವರು. ನೀವು ನೋಡ್ರಿ ಅಲ್ಲಿ ನೀವು ಪಕ್ಕಾ ಫೋಕಸ್ ಮಾಡಿರೋ ಗೊತ್ತೇ, ನಾ ಅಂತ ನೋಡಿ ಅಂದರೆ ಇಂಡಿಯನ್ ಫ್ಲ್ಯಾಗ್ ಹಾಕೊಂಡವರು ಸ್ಟೇಜ್ ಮೇಲೆ ಮುಕ್ಕೊಳ್ಳೋದಾಗಿರ್ಬೋದು, ಹಂಗೆ ಗ್ರೌಂಡ್ ಮೇಲೆ ಮುಕ್ಕೊಳ್ಳೋದಾಗಿರ್ಬೋದು, ಇದು ಇಂಡಿಯನ್ ಫ್ಲ್ಯಾಗ್ ಅದು ಆ್ಯಕ್ಟ್ ಐತಿ. ಸೊ ಅದ್ರ ಪ್ರಕಾರ ಏನೈತಿ, ಅದು ಇಂಡಿಯನ್ ಫ್ಲ್ಯಾಗಿಗೆ ಅವಮಾನ ಮಾಡ್ದಂಗೆ, ಹಂಗೆ ದೇಶಕ್ಕೆ ಅವಮಾನ ಮಾಡ್ದಂಗೆ ಅಂತೇಳಿ ಅವ್ರು ಹೇಳ್ಯಾರು. ಆದ್ರೆ ಹಾರ್ದಿಕ್ ಪಾಂಡ್ಯ ಅವ್ರಿಗೆ ದೇಶಕ್ಕೆ ಅವಮಾನ ಮಾಡೋವಂಥದ್ದು ಯಾವುದೇ ಉದ್ದೇಶ ಇರೋಂಗಿಲ್ಲ. ನೀವು ಸೆಲೆಬ್ರೇಷನ್ ಮಾಡೋ ಟೈಮ್ನಾಗ ನಿಮಗೆ ಗೊತ್ತಾಗಲ್ಲ ಏನಾಗಲತ್ತ ಅನ್ನೋದು. ಅಂದ್ರೆ ಕಟ್ಕೊಂಡಾರ, ದೇಶ ಮೇಲೆ ಹೆವಿ ಗೌರವ ಐತೆ ಹಾರ್ದಿಕ್ ಪಾಂಡ್ಯ ಅವ್ರು. ಮೇನ್ ಅಂದ್ರೆ ನೀವು ರಾಷ್ಟ್ರೀಯ ಹಾಡು ಮುಂದೆ ನೋಡ್ಬೇಕು, ಒಟ್ಟು ಕಣ್ಣು ಮುಚ್ಚಿ ಆಡ್ತಿರ್ತಾರೆ, ಅದು ಒಂದು ದೇಶ ಪ್ರೇಮ ಅಂತ ಹೇಳ್ಬೇಕು. ನೀವು ಸೂರ್ಯಕುಮಾರ್ ಆಯ್ತು, ಆಲ್ಮೋಸ್ಟ್ ಎಲ್ಲ ಟೀಮ್ ಇಂಡಿಯನ್ ಪ್ಲೇಯರ್ಸ್ಗಳು ಇದ್ಲೆ ಹೆವಿ ದೇಶಕ್ಕಂದ್ರೆ ಫುಲ್ ಒಂದು ರೆಸ್ಪೆಕ್ಟ್ ಕೊಡ್ತಾರೆ ನಮ್ಮ ಟೀಮ್ ಇಂಡಿಯಾ ಪ್ಲೇಯರ್ಸ್ಗಳು. ಅಂಥವ್ರು ಇದನ್ನೆಲ್ಲ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅನ್ಸುತ್ತೆ. ಒಬ್ಬರು ಒಂದೊಂದು ಪರ್ಸ್ಪೆಕ್ಟಿವ್ ಇರ್ತಾವೆ. ಯಾರೊಬ್ಬರು ಏನೈತಿ ಇಲ್ಲ ಅದು ಏನೋ ಸೆಲೆಬ್ರೇಷನ್ ಮಾಡೋ ಟೈಮ್ದಾಗ ಸ್ವಲ್ಪ ಇದಾಗೈತೆ, ಒಬ್ರು ಹೇಳ್ತಾರೋ, ಇನ್ನೊಬ್ರು ಹೇಳ್ತಾರೋ, ಇಲ್ಲ ಇದನ್ನ ಮಾಡ್ಯಾರ್ತಿರ್ತಾರೋ. ಆದರೆ ಇವರು ಕೇಸ್ ಹಾಕಿದ್ರೆ ಹೇಳಕ್ಕೆ ಬರಲ್ಲ, ಅವ್ರದ್ದು ಪರ್ಸ್ಪೆಕ್ಟಿವ್ ಅದ. ಆದರೆ ದೂರಿಂದ ನೋಡ್ಕೋತವ್ರೆ ಒಬ್ಬ ವ್ಯೂವರ್ ಆಗಿ, ಒಬ್ಬ ಸ್ಪೋರ್ಟ್ಸ್ ಕಂಟೆಂಟ್ ಕ್ರಿಯೇಟ್ರಾಗಿ ಹೇಳ್ಬೇಕಾದ್ರೆ ಏನೈತಿ, ಇದು ನನ್ನ ಪ್ರಕಾರ ಏನು ಅವಮಾನ ಮಾಡಿಲ್ಲ. ಅವ್ರು ಏನಂದ್ರೆ ಸ್ಟೇಜ್ ಮೇಲೆ ಅನ್ನೋಕೆ ಐತಿ, ನೆಲ ಮೇಲೆ ಮುಕ್ಕೊಂಡಿಲ್ಲ, ಸ್ಟೇಜ್ ಮೇಲೆ ಮುಕ್ಕೊಂಡವ್ರು ಇದು ಒಂಥರ ಅವ್ರ ಪ್ರೈವಸಿ ಬಗ್ಗೆ ಹೇಳೋದಕ್ಕೈತಿ. ಏನಂದ್ರೆ ಅವರು ಕ್ಲೋಸ್ ಆಗಿದ್ದರು, ಅವರು ಕ್ಲೋಸ್ ಆಗಿ ಮೂವ್ ಮಾಡಿದರು, ಅದು ತಪ್ಪತ್ತು ನಮ್ಗೆ ಹೇಳಕ್ಕೆ ಬರಲ್ಲ, ಅದಕ್ಕೆ ಅವ್ರ ಪರ್ಸ್ನಲ್ ಲೈಫ್ ಅದು. ಸೊ ಇದನ್ನೆಲ್ಲ ನಾವು ಅಳೆದು ತೂಗಿ ನೋಡಿದರೆ ಇದು ನನ್ನ ಪ್ರಕಾರ ಅವಮಾನ ಮಾಡ್ದಂಗೇನಲ್ಲ. ಅವ್ರ ಪರ್ಸ್ಪೆಕ್ಟಿವ್, ಅದು ವಕೀಲರ ಪರ್ಸ್ಪೆಕ್ಟಿವ್, ಅವ್ರಿಗೆ ಹಂಗೆ ಅನ್ಸೈತಿ, ಅವ್ರಿಗೇನು ಅವಮಾನ ಆದಂಗೆ ಅನ್ಸೈತಿ. ಸೊ ನಿಮಗೇನು ಅನ್ಸೈತಿ ಅದನ್ನ ವಿಡಿಯೋ ತಗೋ ಕಾಮೆಂಟ್ ಮಾಡಿರಿ. ಇದು ನನಗಂತೂ ಗೊತ್ತಾಗತ್ತೆ, 100% ನನಗಂತೂ ಗೊತ್ತಾಗಲ್ತು. ಇದಕ್ಕೆ ಕೇಸ್ ಅವ್ರು ಹಾಕ್ಯಾರೋ, ಸೊ ಅವ್ರ ಪರ್ಸ್ಪೆಕ್ಟಿವ್ ಅವ್ರು ಹೇಳೋರು, ಅವ್ರು ಕೇಸ್ ಹಾಕ್ಯಾರೋ. ಇದನ್ನ ಅವರು ತೊಗೊಳೋದಾಗಿರ್ತೈತಿ, ಮುಂಬೈದಾಗ ಅವರು ತೊಗೊಳೋದಾಗಿರ್ತೈತೆ ಕೇಸ್ ಅಂತ ಏನು ನಡೆದಿಲ್ಲ, ಹಂಗೇನು ಮಾಡಿಲ್ಲ ಅಂತೇಳಿ ಮುಂಬೈ ಪೊಲೀಸರು ಹೇಳಿದಿರ್ತಾರೆ ವಕೀಲರಿಗೆ, ಇಲ್ಲ ನಾ ಕೇಸ್ ಹಾಕ್ಲೇಬೇಕೈತಿ, ಕೇಸ್ ಹಾಕ್ಯಾರೋ ಹಾರ್ದಿಕ್ ಪಾಂಡ್ಯ ಅವ್ರ ಮೇಲೆ. ಸೊ ಇದು ಎಲ್ಲಿಗೆ ಹೋಗಿ ಮುಟ್ತೈತಿ ನೋಡ್ಬೇಕಷ್ಟೆ. ನನ್ನ ಪ್ರಕಾರ ಉದ್ದೇಶಪೂರ್ವಕ ಏನು ಮಾಡಿಲ್ಲ. ಸೊ ಇದರಿಂದ ಹೊರಗೆ ಬರ್ತಾ ಹಾರ್ದಿಕ್ ಪಾಂಡ್ಯ ಅವ್ರ ಲಗುಟ. ಸೊ ಅದನ್ನ ನೋಡ್ಬೇಕು, ಮುಂದಿನ ಕೇಸ್ನ ಮುಂದೇನು ಬೆಳವಣಿಗೆ ಹಾಕೋ, ಮುಂದೇನೇನು ಪ್ರೊಸೆಸ್ ಹಾಕೋ ನೋಡ್ಬೇಕಷ್ಟೆ. ನನ್ನ ಪ್ರಕಾರ ಈ ಕೇಸಿಂತ ಲಗುಟ್ ಲಗುಟ್ ಅನ್ನೋಕೈತಿ. ಅವ್ರಿಗೊಂದು ಲೀಗಲ್ ಟೀಮ್ ಇರುತ್ತೆ. ಒಟ್ಟು ಈ ಇಂಡಿಯಾ ಟೀಮ್ ಪ್ರತಿ ಟೀಮ್ನಾಗ ಯಾರು ಪ್ಲೇಯರ್ಸ್ ಬರ್ತಾರಲ್ಲ, ಅವ್ರದ್ದು ಏನರ ಹಿಂಗೆ ಲೀಗಲ್ಲ ಕಾಂಟ್ರವರ್ಸಿ ಏನಾರ ಆದ್ರೆ ಅದಕ್ಕೊಂದು ಟೀಮೇ ಸಬ್ಬಿಟ್ಟಿರುತ್ತೆ. ಅವ್ರ ಲೀಗಲ್ ಒಂದು ಟೀಮ್ ಬಂದ ಬೇರೆ, ಒಂದು ಸ್ಪೋರ್ಟ್ಸ್ ಅಡ್ವರ್ಟೈಸ್ಮೆಂಟ್ ಬೇರೆ, ಮತ್ತು ಇನ್ನೊಂದು ಇವು ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ನೋಡ್ಕೋತಾರಲ್ಲ ಅದಕ್ಕೊಂದು ಟೀಮ್ ಬೇರೆ. ಇವ್ರೇನು ಪ್ಲೇಯರ್ಸ್ಗಳು ಏನೂ ಮಾಡೋಂಗಿಲ್ಲ, ಅದಕ್ಕೊಂದು ಟೀಮೇ ಬೇರೆ ಇರುತ್ತೆ, ಅವರೇ ಎಲ್ಲ ಹ್ಯಾಂಡಲ್ ಮಾಡ್ತಾರೋ. ಸೊ ಇದನ್ನು ಹಾರ್ದಿಕ್ ಪಾಂಡ್ಯ ಲೀಗಲ್ ಟೀಮ್ ಅದನ್ನೆಲ್ಲ ಹ್ಯಾಂಡಲ್ ಮಾಡ್ತೈತಿ. ಸೊ ಆಗಿಂದಾಗ ಈ ಕೇಸ್ ಅಂತ ಹೊರಗೆ ಬರ್ತದೆ ನಾ ಅನ್ಕೋತೀನಿ. ಸೊ ನಿಮ್ದೇನು ಪರ್ಸ್ಪೆಕ್ಟಿವ್ ಈ ವಿಚಾರದೊಳಗತ್ತ ವಿಡಿಯೋ ತಗೋ ಕಾಮೆಂಟ್ ಮಾಡಿರಿ. ಸೊ ಇಂಥ ಕ್ರಿಕೆಟ್ ಅಪ್ಡೇಟ್ಸ್ಗಾಗಿ ನಮ್ಮ ಅಕೌಂಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ, ವಿಡಿಯೋಗೊಂದು ಲೈಕ್ ಮಾಡ್ಕೊಂಡ, ಹಂಗೆ ವಿಡಿಯೋ ತಗೋ ಇದಂಗೆ ಇತ್ತು ವಿಡಿಯೋ ಅಂತ ಕಾಮೆಂಟ್ ಮಾಡಿರಿ. ಎಲ್ರಿಗೂ ನಮಸ್ಕಾರ.